ನಮಸ್ಕಾರ. ಕುರುಕ್ಷೇತ್ರದ ಯುದ್ಧ ಮುಗಿದಿದೆ. ಹಸ್ತಿನಾವತಿಯ ಆ ಧರ್ಮ ಸಿಂಹಾಸನದಲ್ಲಿ ಧರ್ಮರಾಯನನ್ನು ಕೂತ್ಕೊಳ್ಳಿಸಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಧರ್ಮಮೂರ್ತಿಯಾದ ಧರ್ಮರಾಯ ಆಳ್ವಿಕೆಯನ್ನು ಮಾಡುವುದು ಅಂತ ತೀರ್ಮಾನ ಆಗಿದೆ. ಈ ಸಂದರ್ಭದಲ್ಲಿ ಯುದ್ಧದಲ್ಲಿ ನಾವೆಲ್ಲ ಗೆದ್ದಿದ್ದೇವೆ ಅಂತ ಬಹಳ ಸಂತೋಷದಿಂದ ಪಾಂಡವರೆಲ್ಲರೂ ಕೂಡ ತಾವು ನಗಾಡ್ತಾ ಇದ್ದಾರೆ. ಏನೆಲ್ಲ ನಡೆಯಿತು, ಹೇಗೆ ನಾವು ಯುದ್ಧವನ್ನು ಮಾಡಿದೆವು, ಯಾರು ಎಷ್ಟು ಪರಾಕ್ರಮ ತೋರಿಸಿದ್ರು ಅಂತ ಪ್ರತಿಯೊಬ್ಬರೂ ಕೂಡ ಮಾತಾಡ್ತಾ ಇದ್ದಾರೆ. ಇದೇ ಸಮಯದಲ್ಲಿ ಏನಾಯಿತು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೊರಗಡೆ ನಿಂತುಕೊಂಡು ಕಿಟಕಿಯಿಂದ ಹೊರಗಡೆ ನೋಡ್ತಾ ಇದ್ದಾನೆ. ಮುಳುಗುತ್ತಾ ಇರುವಂತಹ ಸೂರ್ಯನನ್ನು ನೋಡ್ತಾ ಇದ್ದಾನಂತೆ. ಶ್ರೀಕೃಷ್ಣನ ಮುಖದಲ್ಲಿ ಸ್ವಲ್ಪ ಹತಾಶೆ, ಸ್ವಲ್ಪ ದುಃಖ, ನೋವು, ಕೋಪ ಎಲ್ಲವೂ ಕಾಣ್ತಾ ಉಂಟು. ಇದನ್ನು ನೋಡ್ತಾ ಇದ್ದಂತಹ ಧರ್ಮರಾಯ ಬಂದು ಕೇಳ್ತಾನೆ, ಅಲ್ಲ ಕೃಷ್ಣ, ನೀನು ನೆನೆಸಿದ ರೀತಿಯಲ್ಲಿಯೇ ಯುದ್ಧ ಎಲ್ಲ ಆಯಿತು. ನೀನು ಹೇಗೆ ಯೋಚಿಸಿದ್ಯೋ ಹಾಗೇನೆ ಕೌರವರು, ದುಷ್ಟರು ಎಲ್ಲರೂ ನಾಶ ಹೊಂದಿದ್ರು. ನಾವುಗಳೇ ಈಗ ರಾಜ್ಯಭಾರವನ್ನು ಮಾಡ್ತಿದ್ದೇವೆ. ಆದರೂ ನಿನಗೆ ಯಾಕೆ ಸಂತೋಷ ಇಲ್ಲ? ನೀನು ಏನನ್ನು ಹುಡುಕ್ತಾ ಇದ್ದಿ, ಏನನ್ನು ಯೋಚಿಸ್ತಾ ಇದ್ದಿ ಅಂತ ಯುಧಿಷ್ಠಿರ ಧರ್ಮರಾಯ ಕೇಳುತ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ನೀವೆಲ್ಲರೂ ಕೂಡ ಬಹಳ ಸಂತೋಷವಾಗಿದ್ದೀರಲ್ಲ, ನಾನೇನು ಹೊರಗಡೆ ಮುಳುಗುತ್ತಾ ಇರುವಂಥ ಸೂರ್ಯನನ್ನು ನೋಡ್ತಾ ಇಲ್ಲ. ಈಗ ಏನಾಗುತ್ತಾ ಉಂಟು ಅಂತ ಹೇಳಿದರೆ, ಕುರುಕುಲದ ಆ ಜ್ಞಾನಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ, ಜ್ಞಾನಸೂರ್ಯ ಮುಳುಗುತ್ತಾ ಇದ್ದಾನೆ. ನೀವು ಆ ಕಡೆಗೆ ಗಮನ ಕೊಟ್ಟಿದ್ದೀರಾ ಅಂತ ಕೇಳ್ತಾನಂತೆ ಕೃಷ್ಣ ಪರಮಾತ್ಮ. ಯಾರದು ಜ್ಞಾನಸೂರ್ಯ? ಯಾರು ಜ್ಞಾನಸೂರ್ಯ ಅಂತ ಹೇಳಿದರೆ, ಆವಾಗ ಇನ್ನೂ ಕೂಡ ಶರಶಯ್ಯೆಯಲ್ಲಿ ಭೀಷ್ಮಾಚಾರ್ಯರು ಮಲಗಿದ್ರು. ಭೀಷ್ಮಾಚಾರ್ಯರು ಆ ಕುರುವಂಶದ ಜ್ಞಾನಸೂರ್ಯ. ಇನ್ನೇನು ಉತ್ತರಾಯಣ ಬರ್ತಾ ಉಂಟು. ಉತ್ತರಾಯಣ ಬಂದಾಗ ಅವರಿಗೆ ಇಚ್ಛಾಮರಣದ ವರ ಬೇರೆ ಪ್ರಾಪ್ತಿಯಾಗಿತ್ತು. ಆ ಉತ್ತರಾಯಣದ ಸಂದರ್ಭದಲ್ಲಿ ನಾನು ಈ ದೇಹವನ್ನು ತ್ಯಜಿಸ್ತೇನೆ ಅಂತ ತೀರ್ಮಾನ ಮಾಡಿದ್ರು. ಇನ್ನೇನು ಉತ್ತರಾಯಣ ಬರ್ತಾ ಉಂಟು, ಜ್ಞಾನಸೂರ್ಯ ಮುಳುಗುತ್ತಾನೆ, ಭೀಷ್ಮಾಚಾರ್ಯರು ದೇಹವನ್ನು ತ್ಯಜಿಸ್ತಾರೆ ಅಂತ ಭಗವಂತ ಇದನ್ನು ನೋಡಿ ಹೇಳ್ತಾ ಇದ್ದಾನೆ. ಇದನ್ನು ತಾನು ಗ್ರಹಿಸಿಕೊಂಡು ಧರ್ಮರಾಯನಿಗೆ ಹೇಳ್ತಾನೆ, ಆ ಜ್ಞಾನಸೂರ್ಯ ಮುಳುಗುವುದಕ್ಕೆ ಮೊದಲು ಹೋಗಿ ಅವನಲ್ಲಿರುವಂತಹ ಜ್ಞಾನವನ್ನು ಪಡ್ಕೊಳ್ಳಿ ಅಂತ. ಯಾಕೆ ನಾವು ಎಷ್ಟೋ ಉನ್ನತ ಸ್ಥಾನಕ್ಕೆ ಏರಿದ್ರೂ ಕೂಡ ನಮ್ಮ ಜೀವನದಲ್ಲಿ ಇವತ್ತು ಬರುವಂಥ ಅನೇಕ ಸಮಸ್ಯೆಗಳಿಗೆ ಕಾರಣ ಏನು ಸ್ನೇಹಿತರೆ ಅಂತ ಹೇಳಿದರೆ, ನಮಗೆ ಜ್ಞಾನದ ಕೊರತೆ ಇರುವಂಥದ್ದು. ನಾವು 20 ವರ್ಷವೋ 24 ವರ್ಷವೋ ಬೇರೆ ಬೇರೆ ವೃತ್ತಿಗಳನ್ನು ಮಾಡುವುದಕ್ಕೋಸ್ಕರ, ಜೀವನದ ನಿರ್ವಹಣೆಯನ್ನು ಮಾಡುವುದಕ್ಕೋಸ್ಕರ ಬೇರೆ ಬೇರೆ ವಿದ್ಯೆಗಳನ್ನು ಕಲಿತೇವೆ. ಕೆಲವರು ಡಾಕ್ಟರ್ ಆಗ್ತಾರೆ, ಕೆಲವರು ಇಂಜಿನಿಯರ್ ಆಗ್ತಾರೆ, ಇನ್ನು ಕೆಲವರು ಬೇರೆ ಬೇರೆ ವೃತ್ತಿಗಳಲ್ಲಿ ಹೋಗ್ತಾರೆ. ಯಾಕೆ ಹೇಳಿ? ನಮ್ಮ ಜೀವನ ನಿರ್ವಹಣೆಯನ್ನು ಮಾಡಲಿಕ್ಕೋಸ್ಕರ, ನಮಗೆ ಸಂಪಾದನೆಯ ದಾರಿಗೋಸ್ಕರ ನಾವು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತೇವೆ. ಆದರೆ ನಮ್ಮ ಈ ಜೀವನಕ್ಕೆ, ನಮ್ಮ ಬದುಕಿಗೆ ಮೌಲ್ಯವನ್ನು ತಂದು ಕೊಡುವುದು ಯಾವುದು ಹೇಳಿ? ಆ ಮೌಲ್ಯಗಳ ಸಂಪಾದನೆಗೆ ನಾವು ಯಾವುದೇ ಪ್ರಯತ್ನವನ್ನು ಮಾಡುವುದಿಲ್ಲ, ಅದಕ್ಕಾಗಿ ಯಾವುದೇ ಸಮಯವನ್ನು ನಾವು ಇಡುವುದಿಲ್ಲ ಅಲ್ವಾ? ಆ ಮೌಲ್ಯಗಳನ್ನು ನಾವು ಪಡ್ಕೊಳ್ಳುವುದು ಹೇಗೆ? ಭಗವಂತ ಇದನ್ನಿಲ್ಲಿ ಹೇಳ್ತಾ ಇದ್ದಾನೆ. ಆ ಜ್ಞಾನಸೂರ್ಯ ಮುಳುಗಿದ ಅಂತ ಹೇಳಿ ಆದರೆ ನಿಮಗೆ ಮತ್ತೆ ಯಾರು ಹೇಳುವವರಿದ್ದಾರೆ? ಹೋಗಿ ಅಲ್ಲಿಂದ ಜ್ಞಾನವನ್ನು ಪಡ್ಕೊಳ್ಳಿ ಅಂತ ಧರ್ಮರಾಯನಿಗೆ ಹೇಳ್ತಾನಂತೆ. ಆವಾಗ ಪಾಂಡವರೆಲ್ಲರೂ ಕೂಡ ಶ್ರೀಕೃಷ್ಣನ ಸಹಿತವಾಗಿ ಆ ಕುರುಕ್ಷೇತ್ರದ ರಣರಂಗಕ್ಕೆ ಬರ್ತಾರೆ. ಅಲ್ಲಿ ಆ ಬಾಣಗಳ ಹಾಸಿಗೆ ಮೇಲೆ ಮಲಗಿದ್ದಾನೆ ಅಜ್ಜನಾದಂತಹ ಭೀಷ್ಮ ಪಿತಾಮಹ, ಇವರ ಹಿರಿಯನಾದಂತಹವನು ಬಂದು ಅವನ ಮುಂದೆ ಅವನಿಗೆ ವಂದಿಸಿ ಅವನಲ್ಲಿ ಮಾತಾಡ್ತಾ ಇರುವಂಥದ್ದು. ಯುಧಿಷ್ಠಿರ ಅವನಿಗೆ ಶಿರವಾಗಿ ನಮಿಸ್ತಾನೆ, ಹಾಗೂ ನಿಮ್ಮಲ್ಲಿರುವಂತಹ ಜ್ಞಾನವನ್ನೆಲ್ಲ ನನಗೆ ಕೊಡಬೇಕು ಅಂತ ತನ್ನ ಅಜ್ಜನಲ್ಲಿ ಕೇಳಿಕೊಳ್ತಾನೆ. ಆಗ ಭೀಷ್ಮರು ಹೇಳುವಂಥ 5 ಮುಖ್ಯವಾದಂತಹ ಮಾತುಗಳನ್ನು ಮಹಾಭಾರತ ನಮಗೆ ಹೇಳ್ತದೆ ಸ್ನೇಹಿತರೆ. ಅದನ್ನು ನಾವು ಕೂಡ ನಮ್ಮ ಜೀವನದ ಉದ್ದಕ್ಕೂ ಪಾಲಿಸಬೇಕು. 5 ವಿಚಾರಗಳನ್ನು ಮುಖ್ಯವಾಗಿ ಭೀಷ್ಮಾಚಾರ್ಯರು ಹೇಳುತ್ತಾರೆ ಯುಧಿಷ್ಠಿರನಿಗೆ. ಯಾವುದೆಲ್ಲ ನಾವು ಪಾಲಿಸಲೇಬೇಕಾದದ್ದು ಅಂತ ಹೇಳಿದರೆ, ನಮಗೆಲ್ಲ ಈ ಪುರಾಣಗಳೆಲ್ಲ ಏನಿದೆ ಅಲ್ಲ, ಇದೆಲ್ಲ ಕೇವಲ ಕಥೆಗಳಾಗಿ ನಾವು ಸಂತೋಷ ಪಡಲಿಕ್ಕೋಸ್ಕರ ಮಾತ್ರ ಇರುವಂಥದ್ದಲ್ಲ. ಇದರಿಂದ ನಮಗೆ ತುಂಬ ಜೀವನದ ಮೌಲ್ಯಗಳುಂಟು. ಇದನ್ನೆಲ್ಲ ನಾವು ಕಲಿತುಕೊಳ್ಬೇಕು. ಇಲ್ಲಿ ಭೀಷ್ಮಾಚಾರ್ಯರ ಬಾಯಿಯಿಂದ, ಮುಖದಿಂದ ಅಂತಹ ಜೀವನದ ಮೌಲ್ಯಗಳನ್ನು ವೇದವ್ಯಾಸರು ನಮಗೆ ಹೇಳಿಕೊಡ್ತಾರೆ. ಮೊದಲನೆಯದ್ದೇ ಅವರು ಹೇಳುವಂಥದ್ದು ಸತ್ಯನಿಷ್ಠೆ. ಅದು ಇವಾಗಲೇ ಧರ್ಮರಾಯನಲ್ಲಿತ್ತು. ಅಲ್ಲದೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಜೀವನದುದ್ದಕ್ಕೂ ಕೂಡ ನಾವು ಸತ್ಯವನ್ನಾಡಬೇಕು. ಸತ್ಯವನ್ನಲ್ಲದೆ ಇನ್ಯಾವುದನ್ನೂ ಕೂಡ ನಮ್ಮ ಜೀವನದಲ್ಲಿ ನಾವು ಅಭ್ಯಾಸ ಮಾಡಬಾರದು. ಸುಳ್ಳು ಒಮ್ಮೆ ಹೇಳಿದೆವು ಅಂಥೇಳಿ ಆದರೆ ಆ ಸುಳ್ಳನ್ನು ಸತ್ಯ ಮಾಡುವುದಕ್ಕೋಸ್ಕರ ಮತ್ತೆ ಸಾವಿರಾರು ಸುಳ್ಳು ಹೇಳಬೇಕಾಗ್ತದೆ. ಆ ಸುಳ್ಳೇ ನಮ್ಮ ಪೂರ್ತಿ ಜೀವನದುದ್ದಕ್ಕೂ ವ್ಯಾಪಿಸ್ತದೆ. ಆ ಸುಳ್ಳಿನಿಂದ ಬರುವಂಥ ಸಮಸ್ಯೆಗಳು ಎಷ್ಟು. ಹಾಗಾಗಿ ಯಾವತ್ತೂ ಕೂಡ ನೀವುಗಳು ಪಾಂಡವರು ಸತ್ಯದ ಹಾದಿಯಲ್ಲೇ ನಡೆಯಿರಿ. ಸತ್ಯವನ್ನು ಬಿಟ್ಟು ಅನ್ಯ ವಿಚಾರದ ಕಡೆಗೆ ನಿಮ್ಮ ಮನಸ್ಸನ್ನು ಕೊಂಡೋಗಬೇಡಿ ಅಂತ ಭೀಷ್ಮಾಚಾರ್ಯರು ಮೊದಲನೆಯದಾಗಿ ಸತ್ಯನಿಷ್ಠೆಯ ಬಗ್ಗೆ ಹೇಳ್ತಾನೆ. ಎರಡನೆಯದು ಸ್ನೇಹಿತರೆ ಧರ್ಮ ಮಾರ್ಗ. ಧರ್ಮ ಮಾರ್ಗದಲ್ಲಿ ನಡೆಯಿರಿ ಅಂತ. ಈ ಧರ್ಮಿಷ್ಠ ಧರ್ಮಪುತ್ರನೇ ಯುಧಿಷ್ಠಿರ. ಆದರೆ ನೀವಿದನ್ನು ಪಾಲಿಸಿಕೊಂಡು ಲೋಕಸಂಗ್ರಹಕ್ಕಾಗಿ ಇದನ್ನು ಆಚರಣೆಯನ್ನು ಮಾಡಿ. ಯಾಕೆಂದರೆ ಸಮಾಜದಲ್ಲಿ ಯಾರು ಶ್ರೇಷ್ಠವಾದ ಸ್ಥಾನದಲ್ಲಿ ಇರ್ತಾರೆ ಸ್ನೇಹಿತರೆ, ಅವರು ಆ ರೀತಿ ನಡ್ಕೊಂಡಾಗ ಅವರನ್ನು ನೋಡಿಕೊಂಡು ಅವರನ್ನು ಅನುಸರಿಸುವವರು ಕೂಡ ಆ ದಾರಿಯಲ್ಲಿ ಬರ್ತಾರೆ. ಹಾಗಾಗಿ ಹೇಳುವುದು ಮಾತ್ರ ಅಲ್ಲ, ಹೇಳಿದಂತೆ ನಡ್ಕೊಳ್ಳಿಕ್ಕೂ ಕೂಡ
ನಾವು ಪ್ರಯತ್ನ ಪಡಬೇಕು. ಎರಡನೆಯದ್ದೇ ಭೀಷ್ಮಾಚಾರ್ಯರು ಹೇಳುವಂಥದ್ದು ಧರ್ಮ. ಧರ್ಮಿಷ್ಠರಾಗಿ ನೀವು ಬದುಕಿ. ನಾವು ನಮ್ಮ ಜೀವನದಲ್ಲಿ ಲಾಭಕ್ಕೋ ಇನ್ಯಾವ್ಯಾವುದೋ ದುರಾಸೆಗೋ ಒಳಗಾಗಿ ಧರ್ಮ ಮಾರ್ಗವನ್ನು ಬಿಟ್ಟು ಬಿಡ್ತೇವೆ. ಎಲ್ಲರೂ ಹೀಗೆ ಬದುಕುತ್ತಾರೆ, ನಾನೂ ಹೀಗೆ ಮಾಡ್ತೇನೆ, ನಾವು ಮಾಡ್ತಾ ಇರುವಂಥದ್ದು ಅಧರ್ಮ ಅಂತ ಹೇಳುವುದರ ಕಡೆಗೆ ನಾವು ಮನಸ್ಸನ್ನು, ನಮ್ಮ ಯೋಚನೆಯನ್ನು ಹರಿಸುವುದಿಲ್ಲ. ಅಧರ್ಮ ಮಾರ್ಗದಲ್ಲಿ ನಾವು ಎಲ್ಲರೂ ನಡೀತೇವೆ. ಆದರೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಆ ಧರ್ಮವನ್ನು ಮಾಡಬೇಡಿ. ಅಧರ್ಮ ನಮಗೆ ಇವತ್ತಿಗೆ ಸಂತೋಷವನ್ನು ತಂದು ಕೊಟ್ಟಿತು, ಆದರೆ ಅಧರ್ಮ ಮಾರ್ಗ ಯಾವತ್ತೂ ಕೂಡ ಶಾಶ್ವತವಾದಂತಹ ಶ್ರೇಯಸ್ಸನ್ನು ನಮಗೆ ತಂದು ಕೊಡುವುದಿಲ್ಲ. ಈ ಆತ್ಮ ಇಲ್ಲಿ ಬೇರೆ ಬೇರೆ ಬೇರೆಯದ್ದಾದಂಥ ಅನುಭವಗಳನ್ನು ಪಡೀಲಿಕ್ಕೆ ಬಂದಿದೆ. ಇದು ಇನ್ನೂ ಕೂಡ ಪರಿವರ್ತನೆಯಾಗಲಿಕ್ಕೆ, ತಾನು ಇಲ್ಲಿಂದ ಇನ್ನೂ ಹೆಚ್ಚಿನ ಅನುಭವಗಳನ್ನು ಪಡ್ಕೊಂಡು ಹೋಗಲಿಕ್ಕೆ ಬಂದಿದೆ. ಈ ಶರೀರ ಶಾಶ್ವತ ಅಲ್ಲ, ಆತ್ಮ ಅಲ್ವಾ. ಪ್ರತಿ ಒಂದೊಂದು ಜನ್ಮದಲ್ಲಿಯೂ ಕೂಡ ಬೇರೆ ಬೇರೆ ಸಂಸ್ಕಾರಗಳನ್ನು ಪಡ್ಕೊಳ್ತಾ ಹೋಗ್ತದೆ. ಹಾಗಿರುವಾಗ ನೀನಿಲ್ಲಿ ಅದಕ್ಕೆ ಅಧರ್ಮ ಮಾರ್ಗವನ್ನು ಮಾಡಿ ಆ ಅಧರ್ಮದ ಸಂಸ್ಕಾರವನ್ನು ಆತ್ಮಕ್ಕೆ ಕೊಡುವುದಾ? ಖಂಡಿತವಾಗಿಯೂ ಅಲ್ಲ. ಯಾಕೆ? ಅದು ಆತ್ಮ ಯಾವಾಗಲೂ ಯಾಕಾಗಿ ಬಂದಿದೆ ಇಲ್ಲಿ ಅಂತ ಹೇಳಿದರೆ, ತಾನು ಇನ್ನಷ್ಟು 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 ಔನ್ನತ್ಯಕ್ಕೆ ಹೋಗ್ಲಿಕ್ಕೋಸ್ಕರ ನಮ್ಮ ಆತ್ಮ ಬಂದಿದೆ, ಉನ್ನತಿ ಸ್ಥಿತಿಗೆ ಹೋಗ್ಲಿಕ್ಕೋಸ್ಕರ. ಹಾಗಾಗಿ ಒಳ್ಳೆಯದನ್ನು ಮಾಡು, ಧರ್ಮ ಮಾರ್ಗದಲ್ಲಿ ನಡೆ ಅಂತ ಎರಡನೆಯದ್ದು ಹೇಳುತ್ತಾರೆ. ಮೊದಲನೆಯದ್ದು ಸತ್ಯ, ಎರಡನೆಯದ್ದು ಧರ್ಮ, ಮೂರನೆಯದ್ದಾಗಿ ಕರುಣೆಯನ್ನು ಹೇಳುತ್ತಾರೆ. ಕರುಣೆ ಅಂತ ಹೇಳಿದರೆ ನಾವು ಸಕಲ ಜೀವರಾಶಿಗಳಲ್ಲಿಯೂ ಕೂಡ ಕರುಣೆಯನ್ನಿಡಬೇಕು. ನಮ್ಮ ಮನೆ, ನಮ್ಮ ಮಕ್ಕಳು, ನಮ್ಮ ಹೆಂಡತಿ, ನಮ್ಮ ಗಂಡ, ನಮ್ಮ ಬಂಧುಗಳು, ನಮ್ಮ ಬಾಂಧವರು, ಇವರಲ್ಲಿ ಮಾತ್ರ ನಾವು ಕರುಣೆ ಅಲ್ಲ. ಇವತ್ತು ಈ ಬಂಧು ಬಾಂಧವರು ಬಿಟ್ಟು ನಾನು ನನ್ನ ಮನೆಯೊಳಗೆ ಮಾತ್ರ ಅಂತ ನಾವು ಸೀಮಿತವಾಗಿದ್ದೇವೆ. ಆದರೆ ಹಾಗೆ ಇರಬಾರ್ದು. ಸಕಲ ಜೀವರಾಶಿಗಳಲ್ಲಿಯೂ ಕರುಣೆ. ನಮಗೆ ದಾರಿಯಲ್ಲಿ ಹೋಗಬೇಕಾದ್ರೆ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿದೆ ಅಂತಾದರೆ ಅದು ನಮಗೆ ಸಂಬಂಧಪಟ್ಟವರದ್ದಾದರೆ ಮಾತ್ರ ನಮಗೆ ಹೃದಯದಲ್ಲಿ ಒಂದು ಸಂಕಟ ಆಗುವಂಥದ್ದು ಅಲ್ವಾ. ಅದು ಯಾರೋ ಅಂತಾದರೆ ನೋಡಿಬಿಟ್ಟು ಸೀದಾ ಹೋಗ್ತೇವೆ ನಾವು. ಹಾಗಾಗಬಾರ್ದು. ಸಕಲ ಜೀವರಾಶಿಗಳಲ್ಲಿಯೂ ಕೂಡ ಕರುಣೆಯನ್ನು ತೋರು. ಕಷ್ಟದಲ್ಲಿದ್ದವರಿಗೆ ಒಂದಷ್ಟು ಸಹಾಯವನ್ನು ಮಾಡು. ಯಾರೋ ಒಬ್ಬ ನಿನ್ನತ್ರ ಸಹಾಯಕ್ಕಾಗಿ ಬಂದಿದ್ದಾನೆ ಅಂತ ಹೇಳಿ ಆದರೆ ಅವನು ದೇವರ ಹತ್ರ ಪ್ರಾರ್ಥಿಸಿರ್ತಾನೆ. ಆ ದೇವರು ನಿನ್ನನ್ನು ಅವನಿಗೆ ತೋರಿಸಿಕೊಟ್ಟಿರ್ಬೋದು ದಾರಿಯಾಗಿ ಸಹಾಯಕ್ಕೆ. ಆದ ಕಾರಣ ಆ ಕರುಣೆ ಅಂತ ಹೇಳುವಂಥದ್ದು ಪ್ರತಿಯೊಂದು ಜೀವರಾಶಿಯಲ್ಲೂ ನಿನಗೆ ಇರಲಿ. ಸ್ವಾರ್ಥಕ್ಕೆ ಒಳಗಾಗಬೇಡ, ಕರುಣೆಯನ್ನು ತೋರು ಅಂತ ಮೂರನೆಯದನ್ನು ಹೇಳ್ತಾನೆ ಭೀಷ್ಮಾಚಾರ್ಯರು ಹೇಳ್ತಾರೆ. ಹಾಗೆಯೇ ನಾಲ್ಕನೆಯದ್ದು ಹೇಳುವಂಥದ್ದು ಅವರು ಕೋಪವನ್ನು ನಿಯಂತ್ರಣದಲ್ಲಿ ಇರಿಸಿಕೋ. ಕೋಪ ಅಂತ ಹೇಳುವಂಥದ್ದು ನಾವು ಭಗವದ್ಗೀತೆಯಲ್ಲಿ ಮುಖ್ಯವಾಗಿ ಭಗವಂತ ಹೇಳ್ತಾನೆ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಕೋಪಕ್ಕೆ ಗುರಿಯಾದೆವು ಅಂತ ಹೇಳಿ ಆದರೆ ನಮ್ಮ ಎಲ್ಲ ಪುಣ್ಯವು ಕ್ಷಯಿಸಿ ಹೋಗ್ತದೆ. ಸ್ನೇಹಿತರೆ, ನಾವಿಲ್ಲಿಗೆ ಬಂದದ್ದು ಯಾಕೆ ಹೇಳಿ? ನಮ್ಮ ಕರ್ಮಗಳನ್ನು ಕಳೆದುಕೊಳ್ಳಿಕ್ಕೆ. ಆದರೆ ಕೋಪವನ್ನು ಮಾಡ್ತಾ ಈ ದುರ್ಗುಣಗಳನ್ನೆಲ್ಲ ನಮ್ಮಲ್ಲಿ ಇಟ್ಟುಕೊಂಡೆವು ಅಂತ ಹೇಳಿ ಆದರೆ ನಮ್ಮ ಕರ್ಮಗಳನ್ನು ಕಳೆಯುವುದಲ್ಲ, ನಾವು ಮತ್ತಷ್ಟು ಕರ್ಮಗಳನ್ನು ಸೇರಿಸ್ತಾ ಹೋಗ್ತೇವೆ ನಾವು. ಆದ ಕಾರಣ ಕೋಪ ಮಾಡಬಾರ್ದು. ಕೋಪ ಎಂಬುದು ಕೇಳುವ ಪಾಪದ ನೆಲೆಗಟ್ಟು, ಕೋಪದೊಳು ನೇಣು ಹರಿವಂತೆ ನರಕಕ್ಕೆ ಕೋಪಿತಾನಿಳಿವ ಸರ್ವಜ್ಞ ಅಂತ ಸರ್ವಜ್ಞನ ಮಾತು. ಯಾವ ರೀತಿಯಾಗಿ ಬಾವಿಯೊಳಗೆ ಹಗ್ಗ ನಾವು ಕೈ ಬಿಟ್ಟಾಗ ಸರಸರಸರನೇ ಇಳ್ಕೊಂಡು ಹೋಗ್ತದೋ ಹಾಗೆ ನರಕಕ್ಕೆ ಕೋಪಿಯಾದವನು ಇಳ್ಕೊಂಡು ಹೋಗ್ತಾನಂತೆ. ಆದ ಕಾರಣ ಕೋಪ ಮಾಡಬೇಡ ಅಂತ ಹೇಳ್ತಾನೆ. ಇನ್ನೊಂದು ಕೊನೆಯದ್ದಾಗಿ ಹೇಳುವಂಥದ್ದು ಸ್ನೇಹಿತರೆ, ದಾನ. ನಾವು ನಮ್ಮಲ್ಲಿ ಏನಿದ್ರೂ ಕೂಡ ಎಲ್ಲವೂ ನನಗೆ, ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ, ನನ್ನ ಇನ್ನು ತಲತಲಾಂತರದವರೆಗೆ ನಾನು ಕೂಡಿಡಬೇಕು ಅಂತ ಹೇಳುವಂತಹ ಭಾವನೆ ನಮ್ಮದು. ಹಾಗಿರಬಾರ್ದು. ನಮ್ಮಲ್ಲಿ ಭಗವಂತ ಯಾಕಾಗಿ ಕೊಟ್ಟಿದ್ದಾನೆ ಅಂದರೆ, ಎಲ್ಲವನ್ನು ಒಂದು ಕಡೆ ಇಡುವುದು ಯಾಕೆ ಭಗವಂತ ಅಂದರೆ, ಇಲ್ಲದಿರುವಲ್ಲಿಗೆ ಹಂಚಲಿಕ್ಕೋಸ್ಕರ ಎಲ್ಲೋ ಒಂದು ಕಡೆ ಕೂಡಿಟ್ಟಿದ್ದಾನವನು. ಹಾಗಾಗಿ ಆ ದಾನ ಸ್ವಭಾವ ಅಂತ ಹೇಳುವಂಥದ್ದು ನಮ್ಮದಾಗಿರಬೇಕು. ಆದರೆ ದಾನ ಮಾಡುವಾಗಲೂ ಕೂಡ ಅಪಾತ್ರರಿಗೆ ದಾನ ಮಾಡಬಾರ್ದು. ಅದೇಶ ಕಾಲ ಎಲ್ಲೆಲ್ಲಿ ಕೂತ್ಕೊಂಡು ದಾನ ಮಾಡಬಾರ್ದು. ದಾನ ಮಾಡುವಾಗಲೂ ಹೇಗೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ದೇವರೇ ಮತ್ತೆ ನಮಗೆ ತಿಳಿಸಿಕೊಡ್ತಾನೆ. ಹಾಗಾಗಿ ಯೋಗ್ಯರಿಗೆ ದಾನ ಮಾಡಬೇಕು. ಆದರೆ ಆ ದಾನದ ಸ್ವಭಾವ ನಮ್ಮಲ್ಲಿರಬೇಕು. ಎಷ್ಟೇ ಇದ್ದರೂ ಕೂಡ ಅದು ನನಗೆ 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 ಅಂತ ಹೇಳುವಂತಹ ಆ ಸ್ವಾರ್ಥ ನಮ್ಮಲ್ಲಿರಬಾರ್ದು. ಒಂದಷ್ಟು ಕೊಡುವಂತಹ ಬುದ್ಧಿ ಇರಬೇಕು. ಮತ್ತು ಕೊಡುವಾಗಲೂ ಕೂಡ ನಾವು ಏನು ಭಾವನೆ ನಮ್ಮದಿರಬೇಕು ಅಂದರೆ, ನಾವು ಕೊಟ್ಟ ನಂತರ ಇದು ನನ್ನದಲ್ಲ, ನಮಮ ಅಂತ ನಾವು ಯಾಕೆ ಹೇಳ್ತೇವೆ? ನಾವು ದಾನ ಮಾಡುವಾಗ ನಮಮ ಅಂದರೆ ಇದು ನನ್ನದನ್ನು ನಾನು ನಿನಗೆ ಕೊಟ್ಟದ್ದಲ್ಲ ಅಂತ. ಅಂದರೆ ದೇವರು ನಮ್ಮಲ್ಲಿ ಏನು ಕೊಟ್ಟು ಇಟ್ಟಿದ್ದಾನೋ ಅದನ್ನು ನಾವು ಇನ್ನೊಬ್ಬರಿಗೆ ಕೊಡುವಂಥದ್ದು, ಅಥವಾ ದೇವರ ಕಾರ್ಯಗಳಿಗೆ ನಾವು ವಿನಿಯೋಗಿಸುವುದು ಅಂತ ಇಟ್ಟುಕೊಳ್ಳಿ. ಅದು ಆ ಭಗವಂತ ನಮ್ಮಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ಇನ್ನೊಂದು ಕಡೆಗೆ ಕೊಡ್ತಾ ಇದ್ದೇವೆ. ಹೀಗೆ ಈ 5 ಗುಣಗಳನ್ನು ಮುಖ್ಯವಾಗಿ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳ್ತಾ ಹೋಗ್ತಾರೆ. ಮೊದಲನೇದಾಗಿ ಹೇಳಿದ್ದು ಸತ್ಯ, ಧರ್ಮ, ಕರುಣೆ, ತಾಳ್ಮೆ ಹಾಗೂ ಕೊನೆಯಲ್ಲಿ ದಾನ. ಈ 5 ಗುಣಗಳನ್ನು ನಮ್ಮಲ್ಲಿ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳಿದಂತಹ ಗುಣಗಳನ್ನೆಲ್ಲವನ್ನೂ ಕೂಡ ನಾವು ಅಳವಡಿಸಿಕೊಳ್ಳುವ, ನಮ್ಮ ಜೀವನವನ್ನು ಇನ್ನಷ್ಟು ಸುಂದರವಾಗಿಸಿಕೊಳ್ಳುವ, ಜ್ಞಾನ ಮಾರ್ಗದಲ್ಲಿ ನಡೆಯುವ, ನಮ್ಮ ಕರ್ಮಗಳನ್ನು ಕಳೆದುಕೊಳ್ಳುವ, ಭಗವಂತನ ಅನುಗ್ರಹವನ್ನು ಪ್ರಾಪ್ತ ಮಾಡಿಕೊಳ್ಳುವ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣಾರ್ಪಣಮಸ್ತು.